ಪ್ರೆಗ್ನೆನ್ಸಿ ಸ್ಕ್ಯಾನ್ಗೆ ಹೋದಾಗ ಫೈಬ್ರಾಯ್ಡ್ ಇದೆ ಎಂದು ಗೊತ್ತಾಗಿದೆ, ಏನು ಮಾಡೋದು ಅಂತ ಭಾಳಷ್ಟು ಜನ ರಿಪೋರ್ಟ್ ತೊಗೊಂಬಂದು ನನ್ನ ಹತ್ರ ಬರ್ತಾರೆ. ನೀವು ಸ್ಕ್ಯಾನಲ್ಲಿ ಫೈಬ್ರಾಯ್ಡ್ ಕಂಡ ತಕ್ಷಣ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಪ್ರೆಗ್ನೆನ್ಸಿಯಲ್ಲಿ ಫೈಬ್ರಾಯ್ಡ್ ಇದ್ರೂ ನಿಮ್ಗೆ ಅಬಾರ್ಷನ್ ಆಗಿಬಿಡ್ತದೆ, ನಿಮ್ಗೆ ತೊಂದರೆ ಆಗ್ತದೆ ಅಂತ ಅರ್ಥ ಅಲ್ಲ. ಫೈಬ್ರಾಯ್ಡ್ ಸೈಜ್ ಎಷ್ಟು ದೊಡ್ಡದಿದೆ, ಯಾವ ಲೊಕೇಶನ್ನಲ್ಲಿದೆ, ಆ ನಂತರ ಇದು ಪ್ರೆಗ್ನೆನ್ಸಿನ ಅಫೆಕ್ಟ್ ಮಾಡ್ಬೋದಾ ಇಲ್ಲ ಅನ್ನೋ ಅಂದಾಜನ್ನ ನಿಮ್ಮ ವೈದ್ಯರೊಂದಿಗೆ ಚರ್ಚೆ ಮಾಡಿ. ಗಾಬರಿ ಬೇಡ. ಫೈಬ್ರಾಯ್ಡ್ ಕ್ಯಾನ್ಸರ್ ಅಲ್ಲ, ಇದೊಂದು ಬಿನೈನ್ ಟ್ಯೂಮರ್. ಎಷ್ಟೋ ಸರಿ ಪ್ರೆಗ್ನೆನ್ಸಿ ಯಾವುದೇ ಸಮಸ್ಯೆ ಇಲ್ಲದೆ ಈವನ್ ನಾರ್ಮಲ್ ಡೆಲಿವರಿ ಕೂಡ ಆಗೋಗಿರ್ತದೆ, ಫೈಬ್ರಾಯ್ಡ್ ಇರೋದು ಗೊತ್ತೇ ಆಗಿರೋದಿಲ್ಲ. ಫೈಬ್ರಾಯ್ಡ್ಗಳು ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಸೈಜ್ ಕೂಡ ಜಾಸ್ತಿ ಆಗ್ತದೆ, ಅದಕ್ಕೂ ಕೂಡ ಗಾಬರಿ ಬೇಡ. ಕೆಲವು ಸಂದರ್ಭಗಳಲ್ಲಿ ಮಾತ್ರ ನಿಮಗೆ ವಿಪರೀತ ಹೊಟ್ಟೆ ನೋವು ಬರೋದಾಗ್ಲಿ ಅಥವಾ ಅಬಾರ್ಷನ್ ಆಗೋ ಸಾಧ್ಯತೆಗಳಾಗಲಿ ಇರಬಹುದು. ಆ ಸಂದರ್ಭಗಳಲ್ಲಿ ಮಾತ್ರ ನಾವು ಮುಂಜಾಗ್ರತೆ ವಹಿಸಬೇಕಾಗ್ತದೆ. ಆ ನಂತರ ಅಪ್ಪಿತಪ್ಪಿ ನಿಮ್ಗೆ ಅಬಾರ್ಷನ್ ಆದರೆ ಫೈಬ್ರಾಯ್ಡ್ ಇದ್ದವರಿಗೆ ಆ ನಂತರ ನಿಮಗೆ ಪ್ರೆಗ್ನೆನ್ಸಿ ಮುಗಿದ ನಂತರ ಫೈಬ್ರಾಯ್ಡನ್ನ ನಾವು ಶಸ್ತ್ರಚಿಕಿತ್ಸೆ ಮೂಲಕ ತೆಗಿತೀವಿ. ಇನ್ನೊಂದು ವಿಷಯ ಏನಂತಂದ್ರೆ, ನಾವೀಗ ಸಿಸೇರಿಯನ್ ಮಾಡಬೇಕಾದ್ರೆ ಫೈಬ್ರಾಯ್ಡನ್ನ ತೆಗಿಬಹುದಾ? ಖಂಡಿತವಾಗಿ. ಈ ಮೊದಲು ಸಿಸೇರಿಯನ್ ಜೊತೆ ಫೈಬ್ರಾಯ್ಡನ್ನ ತೆಗಿತಕ್ಕಂಥ ಆಪರೇಷನ್ ಅನ್ನ ಮಾಡಬಾರ್ದು ಅಂತ ಬಹಳಷ್ಟು ಜನ ನಂಬಿದ್ರು. ಸರ್ಜನ್ಸ್ ಮಾಡ್ತಿರ್ಲಿಲ್ಲ. ಈಗ ಒಳ್ಳೆ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಮತ್ತು ಸಾಕಷ್ಟು ಜನ ನಮ್ಮಂಥವ್ರು ಟ್ರೈನ್ ಆಗಿರೋದ್ರಿಂದ ನಾವು ಸಿಸೇರಿಯನ್ ನಂತರ ಫೈಬ್ರಾಯ್ಡ್ಗಳನ್ನ ಕೂಡ ತೆಗಿತೀವಿ. ಇದಕ್ಕೆ ಸಿಸೇರಿಯನ್ ಮಯೋಮೆಕ್ಟಮಿ ಅಂತ ಹೇಳ್ತಾರೆ. ಸೊ ಇದನ್ನು ಕೂಡ ನೀವು ಚರ್ಚೆ ಮಾಡಬಹುದು ನಿಮ್ಮ ವೈದ್ಯರ ಜೊತೆ. ಬಟ್ ಫೈಬ್ರಾಯ್ಡ್ ಇದೆ ಅಂದ ತಕ್ಷಣ ನಾವು ಕಂಪಲ್ಸರಿ ಸಿಸೇರಿಯನ್ ಮಾಡಿಸ್ಕೊಂಡು ನಾನು ಗಡ್ಡೆ ಕೂಡ ತೆಗೆಸ್ಕೊಂತೀನಿ ಅನ್ನೋದು ಕೂಡ ಅವಶ್ಯಕತೆ ಇಲ್ಲ. ನೀವು ನಾರ್ಮಲ್ ಡೆಲಿವರಿ ಆದರೆ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡು ಆ ನಂತರ 2 ತಿಂಗಳು 3 ತಿಂಗಳು 6 ತಿಂಗಳಾದ್ಮೇಲೆ ಅವಶ್ಯಕತೆ ಇದ್ರೆ ನಿಮಗೆ ಲ್ಯಾಪ್ರೋಸ್ಕೋಪಿ ಮುಖಾಂತರ ನಾವು ಮಯೋಮೆಕ್ಟಮಿ ಅಂದ್ರೆ ಫೈಬ್ರಾಯ್ಡನ್ನ ತೆಗಿಬಹುದು. ಓಕೆ, ಸೊ ಭಯ ಬೇಡ, ವೈದ್ಯರೊಂದಿಗೆ ಚರ್ಚೆ ಮಾಡಿ. ಅಂಡ್ ಮೋಸ್ಟ್ ಆಫ್ ದ ಟೈಮ್ ಫೈಬ್ರಾಯ್ಡ್ ನಿಮಗೆ ಯಾವುದೇ ಕಿರಿಕಿರಿ ಮಾಡೋದಿಲ್ಲ. ವಿಶ್ ಯು ಆಲ್ ದ ಬೆಸ್ಟ್.